ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ ಕೋಡಿಂಗ್ ಸೂತ್ರಾಸ್. ಇವತ್ತು ಇನ್ನೊಂದು ಇಂಟರ್ವ್ಯೂ ಕ್ವಶನ್ ಮೇಲೆ ಟ್ಯುಟೋರಿಯಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ತುಂಬ ಸಿಂಪಲ್ ಅನ್ನಿಸ್ಬೋದು, ಆದರೆ ಇದು ಕೇಳಿದ್ದಾರೆ, ರೀಸೆಂಟಾಗಿ ಕೇಳಿದ್ದಾರೆ, ತಿರ್ಗಾ ಕೇಳ್ಬೋದು, ನಿಮಗೂ ಕೇಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ಟ್ಯುಟೋರಿಯಲ್ ಮಾಡ್ಕೊಳ್ಳಿ, ಕಲ್ತ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡ್ತೀನಿ. ಸಿಂಪಲ್ಲಾಗಿ ಒಂದು ಕನ್ಸೋಲ್ ಆ್ಯಪ್ ಸ್ಟಾರ್ಟ್ ಮಾಡ್ಕೊಳ್ಳಿ, ನಿಮ್ಮ ಡೈರೆಕ್ಟ್ರಿಲಿ ಸೇವ್ ಮಾಡ್ಕೊಳ್ಳಿ. ನೇಮ್ ಸಿಂಪಲ್ಲಾಗಿ ನಾನು ಫಿಸ್ಬಸ್ ಅಂತ ಕೊಡ್ತೀನಿ. ಫಿಸ್ಬಸ್ ಅಂದರೆ ಏನು ಅಂತ ನಾನು ನಿಮಗೆ ಒಂದು ಲಾಜಿಕ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. .NET 8 ಮಾಡ್ತೀನಿ, ಇದೇ ರೀಸೆಂಟ್. ಸೊ ನೋಡಿ ಈಗ ಮಾಡ್ತೀನಿ. ಸೊ ನಿಮ್ಗೆ ಮೋಸ್ಟ್ ಆಫ್ ದಮ್ ನಿಮ್ಗೆ ಐಡಿಯಾ ಇರುತ್ತೆ. ಸೊ ಜಸ್ಟ್ ನಿಮಗೊಂದು ರಿಫ್ರೆಶರ್ ಥರ ಲಾಜಿಕ್ ನಾನು ನಿಮಗೆ ಹೇಳ್ತೀನಿ. ಈಗ ನೋಡಿ, ನಿಮ್ಮ ಕಣ್ಣು ಮುಂದೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಸಿಂಪಲ್ ಏನಪ್ಪ ಅಂದರೆ, ಸೊ ಮಲ್ಟಿಲೈನ್ ಕಮೆಂಟ್ ಆ್ಯಡ್ ಮಾಡ್ಕೋತೀನಿ. 1 2 3 1 2 3 4 5 6 7 8 9 10 11 12 13 14 15 16 17 18 19 20. ಫಿಸ್ಬಸ್ ಸಿಂಪಲ್ ಏನಪ್ಪ ಅಂದರೆ, ಸೊ ನಾವು ಇದು ಮಾಡ್ಕೊಂಡು ಸುಮ್ಮನೆ ಪ್ರಿಂಟ್ ಮಾಡ್ಕೊಂಡು ಹೋಗೋದು ನಂಬರ್ನ. ಪ್ರಿಂಟ್ ಸೊ ಇಫ್ ಇಟ್ ಈಸ್ ಡಿವೈಡೆಡ್ ಬೈ 3, ನಂಬರ್ 3ಇಂದ ಡಿವೈಡ್ ಮಾಡಿದಾಗ ಅದು ಫಿಸ್ ಅಂತ ಪ್ರಿಂಟ್ ಆಗಬೇಕು. ಸೊ ತಿರ್ಗಾ ನಮ್ಮ ಪ್ರಿಂಟ್ ನಂಬರ್, ಸೊ 5ಇಂದ ಡಿವೈಡ್ ಆದರೆ ಬಸ್ ಅಂತ ಪ್ರಿಂಟ್ ಆಗಬೇಕು. ಸೊ ಇಲ್ಲಾಂದರೆ ಜಸ್ಟ್ ಪ್ರಿಂಟ್ ದ ನಂಬರ್ ಹಿಂಗೆ ಪ್ರಿಂಟ್ ಮಾಡ್ಕೊಂಡು ಹೋಗ್ತಾ. ಸೊ ಡಿವೈಡೆಡ್ ಬೈ 3 ಅಂದರೆ ಏನಂತ ಹೇಳಿದೆ, ಫಿಸ್ ಅಂತ ಪ್ರಿಂಟ್ ಆಗುತ್ತೆ. ಸೊ ಡಿವೈಡೆಡ್ ಬೈ 5 ಇದ್ದರೆ ಬಸ್. ಸೊ ಇದೇ ಥರ, ಇಲ್ಲಾಂದರೆ ಜಸ್ಟ್ ಡಿವೈಡೆಡ್ ಬೈ 3 ಫಿಸ್. ಸೊ ಈಗ ನೋಡಿ, ಡಿವೈಡೆಡ್ ಬೈ 3 ಡಿವೈಡೆಡ್ ಬೈ 5 ಎರಡೂ ಆಗುತ್ತಿದ್ದು. ಸೊ ಆವಾಗ ಫಿಸ್ ಬಸ್. ಸೊ ಇದೇ ಲಾಜಿಕ್. ಸೊ ಈ ಸಿಂಪಲ್ ಲಾಜಿಕ್ನ ಮಾಡೋಣ ಈಗ. ನೋಡಿ ಸ್ಟಾರ್ಟ್ ಮಾಡ್ತೀನಿ. ಸೊ what is equal to 1. So console dot read ಮಾಡ್ತೀನಿ ಯೂಸರ್ ಇನ್ಪುಟಿಂದ. console dot read line ಸೊ console dot read line is giving error. ಏನು ರೀಡ್ ಮಾಡುತ್ತೆ ಇದು? ಸ್ಟ್ರಿಂಗ್ ರೀಡ್ ಮಾಡುತ್ತೆ, null level. ಸೊ ಕನ್ವರ್ಟ್ ಡಾಟ್ ಟು ಇಂಟ್ ಯಾವುದನ್ನ ಸೆಲೆಕ್ಟ್ ಮಾಡ್ಬೋದು, 64 ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಓಕೆ, ಏನಾರ ಲಾಂಗ್ ಟು ಇಂಟ್. ಸೊ ಓಕೆ,
ಸೊ ಅದೇ ತೋರಿಸಾಯ್ತು, ಮಾಡಿಕೊಂಡೆ. ಓಕೆ, ಈ ಥರ ಏನಕ್ಕೆ ಮಾಡೋದಂತೆ. 32 ಅಂತ ಮಾಡಿದ್ರೆ ವರ್ಕ್ ಆಗುತ್ತೆ ಅಷ್ಟೇ. ಓಕೆ, ಸೊ ಈಗ ನೋಡಿ, ಈಗ ಸಿಂಪಲ್ ಲೂಪ್ ಮಾಡಿಕೊಂಡು ಫಾರ್ ಈಚ್ ಸೊ ಇಲ್ಲಾಂದರೆ ಟಿಪಿಕಲ್ ಫಾರ್ ಲೂಪ್ ಬರಿತೀನಿ. ಫಾರ್ I equals to 1, I less than or equal to input, I plus plus ತಬ್ಬರ್ದು ಸಿಂಪಲ್ if loop. ಸೊ ಇಲ್ಲಾಂದರೆ ಸ್ಲೈಟಾಗಿ ಬೇರೆ ಥರ ಮಾಡೋಣ. Okay, if I is, ಸೊ ಇದರಲ್ಲಿ ಟ್ರಿಕ್ ಏನಪ್ಪ ಅಂದರೆ 15 ಬಂದಾಗ ಏನಾಗುತ್ತೆ ಅಂದರೆ, ನೀವು 3ಇಂದನೂ ಡಿವೈಡ್ ಆಗುತ್ತೆ, 5ಇಂದ ಡಿವೈಡ್ ಆಗುತ್ತೆ. ಸೊ ಟ್ರಿಕ್ ಏನಪ್ಪ ಅಂದರೆ ಫಸ್ಟು 5ಇಂದ ಡಿವೈಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. I ಮಾಡ್ಯುಲಸ್ 5 equal to 0. ಸೊ ಆವಾಗ console dot write line fizz bus. ಸೊ else if, ಈಗ ಯಾವ ಥರ ಅಂದ್ರೆ ಮಾಡ್ಬೋದು. ಸೊ ನಾನು ಲೋಯೆಸ್ಟಿಂದ ಮಾಡ್ತೀನಿ, ನೀವು ಲಾಜಿಕ್ ಬೇಕಾದರೆ ಚೇಂಜ್ ಮಾಡಿ. ಸೊ ಡಾಟ್ ರೈಟ್ ಲೈನ್ ಫೇಸ್. ಆವಾಗಲಿಂದ ಸುಮ್ಮನಿದ್ರು, ಇವಾಗ ನಾನು ರೆಕಾರ್ಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣವೇ ಬಂದು ನೋಡಿ ಕನ್ಸ್ಟ್ರಕ್ಷನ್ ನಡಿಗೆ ಸ್ಟಾರ್ಟ್ ಆಗೋಯ್ತು. ಆವಾಗಲಿಂದ ಸುಮ್ಮನೆ ಮಲ್ಕೊಂಡಿದ್ರು ಎಲ್ಲರೂ. ಇವಾಗ ನಾನು ಮಾಡ್ತಾಯಿದ್ದೀನಿ, ಏನು ಮಾಡೋದು ಥರ ಅಟ್ರಾಕ್ಷನ್, ಕೆಲಸ ಕೆಡಿಸೋಕ್ಕೆ ಏನೋ ಒಂಥರ ಇದು ನಡೀತಾ ಇರುತ್ತೆ ಸಂಚು. ಆದರೆ ನಾವು ಅದನ್ನೆಲ್ಲ ಮೀರಿ ರೆಕಾರ್ಡ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ, ನೀವು ಇದನ್ನೇ ಕೇಳ್ತೀರಾ. ಸೊ ಫಿಸ್ ಬಸ್, ಸಾರಿ ಬಸ್ ಅಂತ ಮಾಡ್ತೀನಿ. ಇಲ್ದಿದ್ರೆ ಸಿಂಪಲ್ console dot write line. Okay, start. So console dot read. ಸೊ ಟ್ರಿಕ್ ಇದ್ರ ಈ ಟ್ಯುಟೋರಿಯಲಲ್ಲಿ ಅಂದರೆ ಈ ಕ್ವೆಶನ್ಸಲ್ಲಿ ಟ್ರಿಕ್ ಏನಪ್ಪ ಅಂದರೆ, ನೀವು 15 ಇದು ಮೇಲ್ ಬರೀಬೇಕು ಫಸ್ಟು. ಡಿವಿಸಿಬಲ್ ಬೈ 3 and 5 ಅಲ್ವಾ. ಇಲ್ಲಾಂದರೆ ನೀವು ಈ ಥರನೂ ಬರಿಬೋದು. ಆರ್ ಯಾವ ಥರ ಬರಿಬೋದಪ್ಪ ಅಂದರೆ, I mod 3 equals to 0 and I mod 5 equal to 0. ಈ ಥರನೂ ಬರಿಬೋದು. ಅಂದರೆ ನಾನು ಸ್ವಲ್ಪ ನಂಬರ್ಸ್ ಬಗ್ಗೆ ತಿಳ್ಕೊಂಡಿರೋದ್ರಿಂದ ಸಿಂಗಲ್ ಕಂಡೀಷನಲ್ಲಿ ಮುಗಿಸಿದ್ದೀನಿ. ಸೊ ಇದೆ ಟ್ರಿಕ್. ಸೊ ಸ್ಟಾರ್ಟ್ ಮಾಡೋಣ, ರನ್ ಮಾಡ್ತೀನಿ, ಫಿಂಗರ್ ಕ್ರಾಸ್ಡ್. ಗಣೇಶನ ಹೆಸರು ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನೋಡಿ, ಸೊ ಕೇಳ್ತಾ ಇದೆ, ನಾನು ಹಾಕಿಲ್ಲ. ಸೊ ಹಲೋ ವರ್ಲ್ಡ್ ಸ್ಟಾರ್ಟ್ ಆಯಿತು. 20 ಅಲ್ಲಿ ನೋಡಿ 1 2 3. ಏನೋ ಎಡ್ವರ್ಟ್ ಮಾಡಿದ್ದೀನಿ. ನೋಡಿ ಏನೋ ಎಡ್ವರ್ಟ್ ಮಾಡಿಟ್ಟಿದ್ದೀನಿ. ಇಫ್ ಎಲ್ಸ್ ಏನಕ್ಕೆ ಫಿಸ್ ಬಸ್. ಓಕೆ, ಈಗ ಗೊತ್ತಾಯಿತು ನೋಡಿ, ತಪ್ಪು ಹೆಂಗೆ ಸಿಗಾಕೊಳ್ಳುತ್ತಂತ ನೋಡಿ. ಸ್ವಲ್ಪ ಇಲ್ಲಿ ಈ ತಪ್ಪು ಮಾಡಿದ್ದೀನಿ ನಾನು. ಹಂಗೆ
ಎಕ್ಸ್ಪೀರಿಯನ್ಸು ತಕ್ಷಣ ಗೊತ್ತಾಗುತ್ತೆ. ಹಾಂ, ಈಗ ನೋಡಿ ಚಿಂದಿ ಈಗ ಇವಾಗ ಇರೋದು. ಹಾಂ ನೋಡಿ, ನಾನು ಹೇಳಿದ ಲಾಜಿಗೆ ಬಂತು. 1 2 3 4 5 9 ಫೇಸ್ ಬಸ್, 11 20 15ಗೆ ಫೇಸ್ ಬಸ್. ಸೊ ನೆಕ್ಸ್ಟ್ 15 ಮಲ್ಟಿಪಲ್ ಯಾವುದು? 30 ಅಲ್ವಾ? ಸೊ 30 ಚೆಕ್ ಮಾಡೋಣ. ಮತ್ತೆ ರನ್ ಮಾಡ್ತೀನಿ, ಮತ್ತೆ ಡ್ರ್ಯಾಗ್ ಮಾಡ್ತೀನಿ. ಸೊ ಒಂದು ಕೆಲಸ ಮಾಡೋಣ, 150 ಮಾಡೋಣ. ನೋಡಿ ಈಗ ಗೊತ್ತಾಗುತ್ತೆ, ಮಲ್ಟಿಪಲ್ ಆಫ್ 15ಅಲ್ಲಿ ಮಲ್ಟಿ ನೋಡಿ. 15 ಟು 30 ನೋಡಿ, 30 ನೆಕ್ಸ್ಟ್ 15 ಯಾವುದು? 45 ಇಲ್ಲ. ಸೊ ಆ ಥರ. ಸೊ ಈ ಕ್ವಶನ ಕ್ರ್ಯಾಕ್ ಮಾಡೋ ಟ್ರಿಕ್ ಇದೊಂದೇ. 15 ಮಲ್ಟಿಪಲ್ನ ಫಸ್ಟ್ ಬರ್ಕೊಂಬಿಡ್ಬೇಕು, ಆಮೇಲೆ ನೀವು ಹೆಂಗಾನ ಬರಿಬೋದು, ವರ್ಕ್ ಆಗ್ತದೆ. ಸೊ ಇದು ಒಂದು ಚಿಕ್ಕ ಟ್ಯುಟೋರಿಯಲ್, ಆದರೆ ಇದು ನನಗೆ ಕೇಳಿದರು 2 ಕ್ವೆಶನ್ಸ್ ಕೇಳಿದರು, ಅದರಲ್ಲಿ 1 ಕ್ವೆಶ್ಚನ್ ಇದು. ನೆಕ್ಸ್ಟ್ ಟ್ಯುಟೋರಿಯಲ್ಲಿ. ಸೊ ಅಲ್ಲಿ ತನಕ ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ಇಂಟರ್ವ್ಯೂ ಕ್ಲಿಯರ್ ಮಾಡ್ಕೊಳ್ಳಿ. ಓಕೆ.